ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗೆ ಬೆದರಿಕೆ ಆರೋಪ ಬಂದಿರುವಂತದ್ದು. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗೆ ಬೆದರಿಕೆ ಆರೋಪ ಬಂದಿರುವಂತದ್ದು. ಎಫ್ಎಸ್ಎಲ್ ನಿಂದ ವರದಿ ಪಡೆದಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಜೊತೆ ಪುನೀತ್ ಸಂಪರ್ಕ ದೃಢವಾಗಿರುವಂತದ್ದು. ಕೇಸ್ ದಾಖಲಾದ ದಿನದಿಂದ ಗೌರವ್ ಕಿರಣ್ ಎಸ್ಕೇಪ್ ಆಗಿದ್ರು. ನೋಟಿಸ್ ಕೂಡ ಪಡೆದುಕೊಳ್ಳದೆ ಗೌರವ್ ಕಿರಣ್ ಎಸ್ಕೇಪ್ ಆಗಿರುವಂಥದ್ದು. ಗೌರವ್ ಕಿರಣ್ ರೆಡ್ಡಿಗಾಗಿ ಕಾಮಾಕ್ಷಿಪಾಳ್ಯಕ್ಕೆ ಹಾಕಿ ಸರ್ಚ್ ಮಾಡಲಾಗ್ತಾ ಇತ್ತು. ವಾಟ್ಸ್ಆಪ್ ಕರೆ ಮೂಲಕ ಆರೋಪಿ ಪುನೀತ್ ಜೊತೆ ಸಂಪರ್ಕವನ್ನ ಹೊಂದಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪುನೀತ್ ಅರೆಸ್ಟ್ ಆಗ್ತಿದ್ದಂತೆ ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳು. ಫೋನ್ ಸ್ವಿಚ್ ಆಫ್, ಥೈಲ್ಯಾಂಡ್ಗೆ ಹೋಗಿರುವ ಮಾಹಿತಿ ದೊರೆತಾ ಇರುವಂಥದ್ದು. ಇನ್ನು ಆರೋಪಿಗಳ ಟ್ರಾವೆಲ್ ಹಿಸ್ಟ್ರಿ ಕಲೆ ಹಾಕಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗೆ ಬೆದರಿಕೆ ಆರೋಪದ ಹಿನ್ನೆಲೆ ಎಫ್ಎಸ್ಎಲ್ನಿಂದ ವರದಿ ಪಡೆದಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಈಗ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಜೊತೆಗೆ ಪುನೀತ್ ಸಂಪರ್ಕ ಹೊಂದಿದ್ದಾರೆ ಎನ್ನುವಂಥದ್ದು ದೃಢವಾಗಿದೆ. ಇನ್ನು ಕೇಸ್ ದಾಖಲಾದ ದಿನದಿಂದ ಗೌರವ್ ಕಿರಣ್ ಎಸ್ಕೇಪ್ ಆಗಿದ್ದಾರೆ, ನೋಟಿಸ್ ಕೂಡ ಪಡೆದುಕೊಳ್ಳದೆ ಎಸ್ಕೇಪ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಇನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಕಾರ್ಯಾಚರಣೆಯಲ್ಲಿರುವಂಥದ್ದು. ವಾಟ್ಸಪ್ ಕರೆ ಮೂಲಕ ಆರೋಪಿ ಪುನೀತ್ ಜೊತೆ ಸಂಪರ್ಕವನ್ನ ಹೊಂದಿರ್ತಾರೆ. ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಇನ್ನು ಇಬ್ಬರು ಏನಿದ್ದಾರೆ ಗೌರವ್ ಮತ್ತು ಕಿರಣ್ ರೆಡ್ಡಿಗಾಗಿ ಇವರು ಎಸ್ಕೇಪ್ ಆಗ್ತಾ ಇದ್ದಾರೆ, ಎಸ್ಕೇಪ್ ಆಗಿರುವಂಥದ್ದು. ಇನ್ನು ಫೋನ್ ಸ್ವಿಚ್ ಆಫ್ ಆಗಿರುವಂಥದ್ದು, ಥೈಲ್ಯಾಂಡ್ಗೆ ಹೋಗಿರುವ ಮಾಹಿತಿ ಕೂಡ ಲಭ್ಯವಾಗಿದೆ. ಆರೋಪಿಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಈ ಟ್ರಾವೆಲ್ ಹಿಸ್ಟ್ರಿ ಏನಿದೆ ಇದರ ಮೂಲಕ ಅವರನ್ನ ಹುಡುಕುವಂತಹ ವಿಚಾರಣೆ ನಡೀತಾ ಇರುವಂಥದ್ದು. ಎಫ್ಎಸ್ಎಲ್ ನಿಂದ ವರದಿ ಪಡೆದಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಸಾಕ್ಷಿ ಬೆದರಿಕೆ ಆರೋಪದ ಹಿನ್ನೆಲೆ ಎಫ್ಎಸ್ಎಲ್ ನಿಂದ ವರದಿ ಪಡೆದಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಇನ್ನು ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಜೊತೆಗೆ ಪುನೀತ್ ಸಂಪರ್ಕ ದೃಢವಾಗಿರುವಂಥದ್ದು. ಇನ್ನು ಕೇಸ್ ದಾಖಲಾದ ದಿನದಿಂದ ಕೂಡ ಗೌರವ್ ಮತ್ತು ಕಿರಣ್ ಎಸ್ಕೇಪ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ದೊರೆತಾ ಇದೆ. ನೋಟಿಸ್ ಕೂಡ ಪಡೆದುಕೊಳ್ಳದೆ ಗೌರವ್ ಮತ್ತು ಕಿರಣ್ ಎಸ್ಕೇಪ್ ಆಗಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು. ಇನ್ನು ವಾಟ್ಸಪ್ ಕರೆ ಮೂಲಕ ಆರೋಪಿ ಪುನೀತ್ ಜೊತೆ ಸಂಪರ್ಕವನ್ನ ಹೊಂದಿದ್ದಾರೆ ಗೌರವ್ ಮತ್ತು ಕಿರಣ್ ರೆಡ್ಡಿ ಅಂತ ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು ಪುನೀತ್ ಅರೆಸ್ಟ್ ಆಗ್ತಿದ್ದಂತೆ ಈ ಇಬ್ಬರು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಇನ್ನು ಥೈಲ್ಯಾಂಡ್ಗೆ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ದೊರೆತಿದೆ. ಇನ್ನು ಈಗ ಆರೋಪಿಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಕಾಮಾಕ್ಷಿಪಾಳ್ಯ ಪೊಲೀಸ್ ಅಧಿಕಾರಿಗಳು ಈ ಇಬ್ಬರು ಆರೋಪಿಗಳ ಟ್ರಾವೆಲ್ ಹಿಸ್ಟರಿ ಅಂದರೆ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಥೈಲ್ಯಾಂಡ್ಗೆ ಹೋಗಿರುವ ಮಾಹಿತಿಯ ಮೇರೆಗೆ ಆರೋಪಿಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಗೌರವ್ ಶೆಟ್ಟಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಈತನೇ ಆತ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬೆದರಿಕೆ ಆರೋಪ ಕೇಳಿ ಬಂದಿರುವಂಥದ್ದು. ಎಫ್ಎಸ್ಎಲ್ನಿಂದ ವರದಿ ಪಡೆದಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಇನ್ನು ಗೌರವ್ ಶೆಟ್ಟಿ ಕಿರಣ್ ರೆಡ್ಡಿ ಜೊತೆ ಪುನೀತ್ ಸಂಪರ್ಕ ಹೊಂದಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗ ಕೇಸ್ ದಾಖಲಾದ ದಿನದಿಂದ ಗೌರವ್ ಮತ್ತು ಕಿರಣ್ ಎಸ್ಕೇಪ್ ಆಗಿದ್ದಾರೆ. ಹಾಗಾಗಿ ಅವರ ಒಂದು ವಿಚಾರಣೆ ಕುರಿತಂತೆ ಅವರನ್ನ ಈಗ ಹುಡುಕ್ತಾ ಇದ್ದಾರೆ ಪೊಲೀಸರು. ಆದರೆ ಪುನೀತ್ ಅರೆಸ್ಟ್ ಆಗ್ತಿದ್ದಂತೆ ಎಸ್ಕೇಪ್ ಆಗಿದ್ದಾರೆ ಆ ಇಬ್ಬರು ಆರೋಪಿಗಳು.
ಇನ್ನು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಥೈಲ್ಯಾಂಡ್ಗೆ ಹೋಗಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಆರೋಪಿಗಳ ಟ್ರಾವೆಲ್ ಹಿಸ್ಟ್ರಿಯನ್ನು ಹುಡುಕ್ತಿದ್ದಾರೆ ಪೊಲೀಸರು.